ಹಲೋ ಗೆಳೆಯರೆ, ಈ ಬಿಸಿಲು ಕಾಲದಲ್ಲಿ ನಾವು ನೋಡ್ತಿರೋದು ಈಗ ಮಾಡೋ ಮಿಶ್ರಮ ಲೆಮನ್ ಜ್ಯೂಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಮನ್ ಜ್ಯೂಸ್ಗೆ ಬೇಕಾದ ಪದಾರ್ಥಗಳು ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಸಾಕಷ್ಟು ಜೀರಿಗೆ, ಅದರ ನಂತರ ನಿಂಬೆಹಣ್ಣು. ನಾನು ತೊಗೊಂಡಿದ್ದು ಸಾಕಷ್ಟು 2 ನಿಂಬೆಹಣ್ಣು. ಅದನ್ನು 2 ಹಾಫಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಲೆಮನ್ ಜ್ಯೂಸ್ ಅಥವಾ ನಿಂಬೆಹಣ್ಣು ಸೋಡಾ ಇದನ್ನು ತಯಾರಿ ಮಾಡೋ ವಿಧಾನವನ್ನು ನಾನೀಗ ತೋರಿಸ್ತೀನಿ. ಇದು ಪ್ಯೂರ್ಲಿ ಹೋಮ್ ಮೇಡ್. ನಮ್ಗೆ ಬೇಕಾಗಿದ್ದು ಸೋಡಾ ಅಷ್ಟು ಮಾತ್ರ. ಸೊ ನಾವು ತೊಗೊಂಡಿದ್ದು ಜೀರಿಗೆಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ರೆಡಿ. ಸೊ ಈಗ ನಾ ಚೂಸ್ ಮಾಡ್ಕೊಂಡಿದ್ದು ಬಿಸ್ಲರಿ ಸೋಡಾ. ಒಂದು ಗ್ಲಾಸಲ್ಲಿ ನಿಂಬೆಹಣ್ಣು ಜ್ಯೂಸನ್ನು ಪೂರ್ಣ ತೆಗೆದುಬಿಟ್ಟು ಅದ್ರ ಜೊತೆ ಆ್ಯಡ್ ಮಾಡಿ ನಿಮ್ಗೆ ಸಾಕಾದಷ್ಟು ಉಪ್ಪು. ಅದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ಜೀರಿಗೆ ಪುಡಿ. ಈಗ ಬನ್ನಿ ಸೋಡಾನು ಆ್ಯಡ್ ಮಾಡೋಣ. ಮೇಕ್ ಶ್ಯೂರ್ ದಟ್ ಕಲಿಸುವಾಗ ಒಂದು ಟಿಪ್ ಅದೇ, ನೀವು ಸೋಡಾನ ಆ್ಯಡ್ ಮಾಡುವಾಗ ಕಲಿಸ್ಕೋಬೇಕು. ಈ ಮಿಶ್ರಣವನ್ನು ಕಲಿಸ್ಕೊಳ್ಳೋದ್ರೆ ನಿಮ್ಗೆ ಟೇಸ್ಟ್ ಬರೋದಿಲ್ಲ. ಬನ್ನಿ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಎಕ್ಸಲೆಂಟ್. ಸೊ ಈಗ ನಾನು ಮಾಡ್ತಿರೋದು ಒಂದು ಬಾಟಿಲಲ್ಲಿ ಹಾಕ್ಕೊಂಡು ಇಟ್ಕೋಬೋದು ಅಂಥೇಳಿ ಇನ್ಸ್ಟೆಂಟಾಗಿ. ನೀವು ಮಾಡಿದ್ದು ಈ ಮಿಶ್ರಣವನ್ನು ಇನ್ಸ್ಟೆಂಟಾಗಿ ಬಾಟಿಲಲ್ಲಿ ಹಾಕಿಟ್ಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಾವು ಈ ಥರ ಬಲ್ಕ್ ಆರ್ಡರ್ಸ್ನೂ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸೆಕೆಂಡ್ ಥಿಂಗ್, ನಿಮ್ಗೆ ಏನಾದರೂ ಆರ್ಡರ್ ಬೇಕು ಅಂತಂದರೆ ವೆರೈಟಿ ಆಫ್ ಸೋಡಾಸ್ನೂ ನಾವು ತಯಾರು ಮಾಡ್ತಾಯಿದ್ದೀವಿ. ಇದನ್ನು ನನ್ನ ಫ್ರೆಂಡ್ ಜೊತೆ, ನನ್ನ ಗೆಳೆಯನ ಜೊತೆ ಶೇರ್ ಮಾಡಿ ನೋಡ್ತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ. ಬನ್ನಿ ನೋಡೋಣ. Please do like, subscribe and share.